ಜೈ ಭೀಮ್ ಬಂಧುಗಳೇ, ನಮೋ ಬುದ್ಧಾಯ್. ಬಾಬಾ ಸಾಹೇಬ್ ಭಾರತ್ ಚಾನಲ್ಗೆ ಸ್ವಾಗತ. ನಾನು ಬಸವರಾಜ ಹೊಳ್ಕರ್. ಗೆಳೆಯರೇ, ಬುದ್ಧ ಬಸವ ಅಂಬೇಡ್ಕರ್ರ ತತ್ವಾದರ್ಶದ ಮೇಲೆ ಪ್ರಬುದ್ಧ ಭಾರತ ಕಟ್ಟೋಣ, ಆಗಾಗ ಚರ್ಚಿಸೋಣ, ಒಟ್ಟಾಗಿ ಸಾಗೋಣ. ಮೊನ್ನೆ ನಡೆದ ಘಟನೆ ತಮಗೆ ತಿಳಿದಿರಬಹುದು. ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯಲ್ಲಿ ಯುವಕನೊಬ್ಬ ತನ್ನ ಕಾಲೇಜಿಗೆ ಬುಲೆಟ್ ಬೈಕ್ ಬಳಸಿದನೆ ಅನ್ನೋ ಕಾರಣಕ್ಕಾಗಿ ಅವನ ಮೇಲೆ ಮರಣಾಂತಿಕ ಹಲ್ಲೆ ಮಾಡಲಾಗಿದೆ. ಯಾಕೆ ಇಂಥ ಕ್ರೌರ್ಯಗಳು ಆಗಾಗ ನಡೀತಾ ಇವೆ? ನಮ್ಮ ಯುವಕರು ಮೀಸೆ ಬಿಟ್ಟರೂ ಒಲ್ತಾ ಇದ್ದಾರೆ, ಒಳ್ಳೆಯ ಕನ್ನಡಕ ಹಾಕಿಕೊಂಡರೂ ಸಹ ಅವರನ್ನು ಹಿಂಸಿಸ್ತಾ ಇದ್ದಾರೆ, ನೀರು ಮುಟ್ಟಿದಕ್ಕಾಗಿ ಕೊಲ್ತಾ ಇದ್ದಾರೆ, ಮತ್ತು ಮದುವೆ ಸಮಾರಂಭಗಳಲ್ಲಿ ಕುದುರೆ ಹತ್ತಿದರೂ ಸಹ ಅವರನ್ನು ಹಿಂಸಿಸ್ತಾ ಇದ್ದಾರೆ, ಮತ್ತು ಇನ್ನೂ ಹೆಚ್ಚಾಗಿ ತಮ್ಮ ಮೊಬೈಲ್ಗಳಿಗೂ ಬಾಬಾ ಸಾಹೇಬರ ಕಾಲರ್ ಟೂನ್ ಹಾಕಿಕೊಂಡರೂ ಸಹ ಕೊಲ್ತಾ ಇದ್ದಾರೆ. ಕಾರಣ ಯಾಕೆ ಹೀಗೆ? ಇತಿಹಾಸದಲ್ಲಿ ನಡೆದಂಥ ಕ್ರೌರ್ಯಗಳು ನಾವು ಮರೆತು ಬದುಕಿದರೂ ಸಹ ನಮ್ಮನ್ನು ಮತ್ತೆ ಆ ಕ್ರೌರ್ಯಗಳು, ಅಂದರೆ ವೇದಗಳು ಕೇಳಿದರೆ ಕಿವಿಗೆ ಕಾದ ಸೀಸವನ್ನು ಹಾಕಲಾಗ್ತಾ ಇತ್ತು. ವೇದ ಉಚ್ಚಾರ ಮಾಡಿದರೆ ನಮ್ಮ ನಾಲಿಗೆಗಳನ್ನು ಕತ್ತರಿಸಲಾಗ್ತಿತ್ತು. ಮತ್ತು ನಾವು ನಡೆದಾಡಿದ ನೆಲದ ಹೆಜ್ಜೆ ಗುರುತುಗಳನ್ನು ಅಳಿಸಲಿಕ್ಕೆ ಬೆನ್ನಿಗೆ ಬಾರಿಗೆಯನ್ನು ಕಟ್ಟಲಾಗ್ತಿತ್ತು. ನಮ್ಮ ಉಗುಳು ನೆಲದ ಮೇಲೆ ಬಿದ್ದು ಬೀಳಬಾರ್ದೆನ್ನೋ ಕಾರಣಕ್ಕಾಗಿ ನಮ್ಮ ಕೊರಳಿಗೆ ಮಡಿಕೆಯನ್ನು ಕಟ್ಟಲಾಗ್ತಿತ್ತು. ಇಂಥ ಅವಮಾನಕರ ಕ್ರೌರ್ಯವನ್ನು ನಾವು ಸಹಿಸಿಕೊಂಡು ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಮೇಲೆ ಒಂದು ಕರುಣೆ ಮೈತ್ರಿಯ ಜೀವನ ಸಾಗಿಸ್ತಾ ಇದ್ದಾಗೂ ಸಹ ಮತ್ತೆ ಕ್ರೌರ್ಯ ನಡೀತಾ ಇದೆ. ಕಾರಣ ಇಷ್ಟೇ, ಬಾಬಾ ಸಾಹೇಬರ ಕೊಟ್ಟ ಸಂದೇಶ ಮತ್ತು ಆ ಎಚ್ಚರಿಕೆಗಳನ್ನು ನಾವು ಮರೆತು ಬೇರೆ ಪಕ್ಷಗಳಲ್ಲಿ ನಾವು ಜೀತದಾಳುಗಳ ಬದುಕ್ತಾ ಇದ್ದೇವೆ. ಏನು ಸಂದೇಶ ಕೊಟ್ಟಿದ್ರು ಬಾಬಾ ಸಾಹೇಬರು? ನಾವು ಆಳು ವರ್ಗವಾಗಬೇಕನ್ನು ಎನ್ನುವ ಒಂದು ಆಶೆಯಾಗಿತ್ತು. ಆಳು ವರ್ಗಗಳ ಮೇಲೆ ಆಳು ವರ್ಗ ಸಮಾಜದ ಮೇಲೆ ಒಂದು ಕ್ರೌರ್ಯ, ಒಂದು ಹಿಂಸೆ ನಡೆಯೋದಿಲ್ಲ. ಅದಕ್ಕಾಗಿ ನಾವು ಮತದಾನ ಹಕ್ಕನ್ನು ಸರಿಯಾಗಿ ಅರ್ಥೈಸದೆ, ಸಮಾಜಕ್ಕೆ ಅದರ ಬಗ್ಗೆ ಅದರ ಮಹತ್ವವನ್ನು ತಿಳಿಸದೆ ನಾವು ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದೀವಿ. ಇನ್ನು ಮೇಲಾದರೂ ಸಹ ಆ ಒಂದು ಬಾಬಾ ಸಾಹೇಬರು ತತ್ವಗಳನ್ನು, ಬುದ್ಧನ ತತ್ವಗಳನ್ನು ಸಮಾಜಕ್ಕೆ ತಿಳಿಸಿ ನಾವೆಲ್ಲರೂ ಮುಂದೆ ಸಾಗೋಣ. ಆಳು ವರ್ಗವಾಗ ನಿಟ್ಟಿನಲ್ಲಿ ನಾವು ಮತ್ತೆ ವಿಚಾರ ಮಾಡೋಣ, ಮಾತನಾಡೋಣ. ಜೈ ಭೀಮ್, ವಂದನೆಗಳು.